ಲಿಂಗೈಕ್ಯ ಶರಣೆ ಶಕುಂತಲ ಬಸವರಾಜ ಬಿಬಳಿ ಅವರ ವೇದಿಕೆಯಲ್ಲಿ ನಡೀತಿರ್ತಕ್ಕಂಥ ಕಲಬುರಗಿ ಜಿಲ್ಲಾ ಮಹಿಳಾ ಸಾಹಿತ್ಯ ಸಮ್ಮೇಳನ ಇದು ಬಹಳ ಅರ್ಥಪೂರ್ಣವಾಗಿರುವ ಸಮ್ಮೇಳನ ಅಂತೇಳಿ ನಾವಂತೂ ಭಾವಿಸಿಕೊಂಡಿದ್ದೀವಿ. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ಅಂತಂದರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಅಡಗಿರ್ತದೆ ಅನ್ನೋ ಮಾತು ಈ ಭಾಗದ ಬಹುತೇಕ ಜನರಿಗೆ ಗೊತ್ತಿರ್ತಕ್ಕಂಥ ಸಂಗತಿ. ನಮ್ಮ ಎದುರುಗಡೆ ಈ ನಾಡಿನ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಸರ್ ಅವರಿದ್ದಾರೆ. ನಾವೆಲ್ಲ ಅಧ್ಯಕ್ಷರಾಗಿದ್ದ ಮುಂಚಿನಿಂದಲೂ ಕೂಡ ಕಳೆದ 28 ವರ್ಷಗಳಿಂದ ಈ ಕಲಬುರಗಿ ಒಳಗೆ ಸಾಂಸ್ಕೃತಿಕ ಸಂಘಟನೆ ತೊಡಗಿಸಿಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ ಸಾಂಸ್ಕೃತಿಕ ಸಂಘಟನೆ ಯಾವ ರೀತಿ ಮಾಡಬೇಕೆನ್ನುವ ಒಂದು ದಿಕ್ಸೂಚಿ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಸಂಬಂಧದಲ್ಲಿದ್ದಾರೆ ಅನ್ನೋದಕ್ಕೆ ಬಹಳ ಖುಷಿ ಆಗ್ತದೆ. ಈ ಮಾತನ್ನು ಯಾವತ್ತೂ ನೆನೆಸಿಕೊಳ್ಳೇಬೇಕಾಗ್ತದೆ ಬಂಧುಗಳೇ. ಯಾಕಂತಂದ್ರೆ ಇವತ್ತು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಸಂಗತಿ, ಈ ಸಮಾಜಕ್ಕಾಗಿ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ಶಬಾಷ್ ಅನ್ನೋದಕ್ಕಿಂತ ಬದ್ಮಾಸ್ ಅಂತಕ್ಕಂಥ ಜನರೇ ಜಾಸ್ತಿ ಇರ್ತಕ್ಕಂಥ ಈ ಸಂದರ್ಭದೊಳಗೆ ಈ ಸಮಾಜಕ್ಕಾಗಿ ದುಡಿತಕ್ಕಂಥ ಒಬ್ಬ ಯುವಕರಿಗೆ ಬೆನ್ನು ತಟ್ಟಿ ಇವತ್ತು ಅಧ್ಯಕ್ಷರಾಗಲಿಕ್ಕೆ ಕಾರ್ಯಕರ್ತರಾಗಿದ್ದಾರಲ್ಲ ಸ್ವಾಮಿರಾವ್ ಕುಲಕರ್ಣಿ ಸರ್ ಅನೇಕ ಹಿರಿಯ ಸಾಹಿತ್ಯ ನಾಡಿನೊಳಗೆ ಇರುವ ಕಾರಣಕ್ಕಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಈ ಕನ್ನಡದ ರಥವನ್ನ ಬಹಳ ಸಮರ್ಪಕವಾಗಿ ಜಿಲ್ಲಾದ್ಯಂತ ಹೇಳ್ತಾ ಇರ್ತಕ್ಕಂಥ ಮಾತು ಕೂಡ ಬಹಳ ಅಭಿಮಾನದಿಂದ ಹೇಳಕ್ಕೆ ನಾನು ಇಚ್ಛಪಡ್ತೇನೆ ಬಂಧುಗಳೇ. ಇನ್ನೊಂದು ಬಹಳ ಅಭಿಮಾನ ಆಗ್ತದೆ, ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ವಿಶೇಷ ಪ್ರೀತಿಯಿಂದ ಅಭಿಮಾನದಿಂದ ಕನ್ನಡದ ಬೇಕಂತ ಕಾಳಜಿಯಿಂದ ಕಾರ್ಯಕ್ರಮದ ವೇದಿಕೆಗೆ ಉಪಸ್ಥಿತಿರ್ತಕ್ಕಂಥ ನಮ್ಮ ಸಂತೋಷ ರಾಣಿ ಪಾಟೀಲ್ ತಿರುಗುರಪ್ಪರು ಬಹಳ ದಿವಸಗಳಿಂದ ನಮ್ಮ ಕಲಬುರಗಿಯ ಕನ್ನಡ ಭವನ ಅಂಗಳಿಗೆ ಕಲಿಸಬೇಕೆನ್ನುವ ಬಹಳ ದಿವಸಗಳಿಂದ ಆಸೆ ಇದೆ. ಯಾಕಂತಂದ್ರೆ ನಾವೆಲ್ಲ ಅಧ್ಯಕ್ಷರಾಗಿದ್ದ ಮುಂಚಿನಿಂದ ಬೆನ್ನ ಹಿಂದಿನ ಶಕ್ತಿಯಾಗಿ ಕೆಲಸ ಮಾಡತಕ್ಕಂಥವ್ರು. ನಮ್ಮ ಅಧ್ಯಕ್ಷರಾದ ನಂತರ ಕನ್ನಡ ಭವನ ಅಂಗಳಕ್ಕೆ ಅವ್ರನ್ನ ಕರೆಸಬೇಕೆನ್ನುವ ಆಸೆ ಇತ್ತು. ಇವತ್ತು ಆಸೆ ಇವತ್ತು ಈಡೇರಿದೆ ಅಂತಕ್ಕಂಥ ಮಾತು ಕೂಡ ಬಹಳ ಅಭಿಮಾನದವರಿಗೆ ನಾನು ಇಚ್ಛಪಡ್ತೇನೆ ಬಂಧುಗಳೇ. ಅದರ ಜೊತೆಗೆ ಇವತ್ತು ಈ ಸಮಾರಂಭವನ್ನ ಇವತ್ತು ಈ ಸಮ್ಮೇಳನವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಈ ನಾಡಿನ ಹಿರಿಯ ಸಾಹಿತಿಗಳು ಸದಾಕಾಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಮತ್ತು ಅನೇಕ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಮ್ಮನ್ನೂ ಕೂಡ ಬಹಳ ದೊಡ್ಡ ಪ್ರೇರಣೆಯಾಗಿ ನಿಂತಿರ್ತಕ್ಕಂಥ ನಮ್ಮ ಸರಸ್ವತಿ ಚಿಮುಲ್ಗಿ ಹಾಕೋರು ಬಹುಶಃ ಸಾಹಿತ್ಯ ಕ್ಷೇತ್ರದ ದಿಗ್ಗಜ ಅಂತ ಹೇಳಿ ನಾವು ಕರಿತೀವಿ. ಅಂತ ದಿಗ್ಗಜರಾಗಿರ್ತಕ್ಕಂಥ ಸರಸ್ವತಿ ಚಿಮುಲ್ಗಿ ಹಾಕೋರು ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದಾಗ ಈ ಸಮ್ಮೇಳನಕ್ಕೆ ಇರ್ತಕ್ಕಂಥ ಘನತೆ ಇವತ್ತು ಮತ್ತಷ್ಟು ಹೆಚ್ಚಿಸಿಕೊಂಡಿದೆ ಅಂತಕ್ಕಂಥ ಮಾತನ್ನ ಬಹಳ ಇಚ್ಛಪಡ್ತೇನೆ ಬಂಧುಗಳೇ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಲೇಬೇಕಾಗ್ತದೆ. ಕಳೆದ ಸುಮಾರು ವರ್ಷಗಳಿಂದ ಕೆಳಗೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಆಶ್ರಯದೊಳಗೆ ಬಹುಶಃ ಶೋಭಾ ರಂಜೋಳ್ಕರ್ ಹಾಕೋರು ತಾಲೂಕು ಅಧ್ಯಕ್ಷರಿದ್ದರು. ಅವರು ಕಲಬುರಗಿಯ ಸಂಗಮೇಶ್ವರ ಮಹಿಳಾ ಮಂಡಳದ ಆವರಣದೊಳಗೆ ನಡೆದಿರ್ತಕ್ಕಂಥ ಅವತ್ತಿನ ಕಾಲದೊಳಗೆ ಒಂದು ಜಿಲ್ಲಾ ಮಟ್ಟದ ಮಹಿಳಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರು ಹೇಳಿದ್ರೆ ಅದು ಡಾಕ್ಟರ್ ಸರಸ್ವತಿ ಚಿಮುಲ್ಗಿ ಅಂತಕ್ಕಂಥ ಮಾತು ಕೂಡ ಬಹಳ ಅಭಿಮಾನದಿಂದ ಹೇಳಿ ಇಚ್ಛಪಡ್ತಾರೆ. ಅವರು ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರಲ್ಲ, ಇದು ನಮಗೆ ಬಹಳ ದೊಡ್ಡ ಪ್ರೇರಣೆ ಕೊಡ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನೊಂದು ಬಹಳ ದೊಡ್ಡ ಖುಷಿ ಕೊಡ್ತಕ್ಕಂಥ ಇನ್ನೊಂದು ಸಂಗತಿ ಏನಂತಂದ್ರೆ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನ ಯಾರು ಅಲಂಕರಿಸಿಕೊಂಡಿರ್ತಾರಲ್ಲ ಅವ್ರ ಮೇಲೆ ಇಡೀ ಸಮ್ಮೇಳನ ಯಶಸ್ವಿ ಇರ್ತದೆ ಅಂತಕ್ಕಂಥ ಮಾತು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ಬಂಧುಗಳೇ. ಈ ಮಹಿಳಾ ಸಾಹಿತ್ಯ ಸಮ್ಮೇಳನ ಜಿಲ್ಲಾ ಘಟಕದ ಆಸ್ಥಾನಗಳಿಗೆ ನಾವು ನಡೆಸ್ತಾ ಇದ್ದೇವೆ ಅಂತಂದ್ರೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಎಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕೆನ್ನುವ ಚರ್ಚೆ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಬಂದಾಗ ನಾವೆಲ್ಲರೂ ಕೂಡ ಒಂದು ಚರ್ಚೆ ಮಾಡಿದ್ದೆವು. ಯಾವುದೇ ಸದ್ದು ಗದ್ದಲವಿಲ್ಲದೆ ಯಾವುದೇ ಪ್ರಚಾರವಿಲ್ಲದೆ ಪ್ರಚಾರದಿಂದ ದೂರ ಇದ್ದು ನಮ್ಮ ಸಾಹಿತ್ಯದ ಮೂಲಕನೇ ನಮ್ಮ ಬರಹದ ಮೂಲಕನೇ ಈ ಕನ್ನಡ ಸಾರಸ್ವತ ಲೋಕವನ್ನ ಶ್ರೀಮಂತಗೊಳಿಸಿರ್ತಾರಲ್ಲ ಅಂಥವ್ರ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡೋಣತಕ್ಕಂಥ ಮಾತು ಬಂದಾಗ ನಮಗೆ ತಟ್ಟನೆ ನೆನಪಿಗೆ ಬಂದಿದ್ದು ಡಾಕ್ಟರ್ ಶಾರದಾದೇವಿ ಯಾಕಂತಂದ್ರೆ ಬಹುಶಃ ಅವರಿಗೆ ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಾತನ್ನು ಹೇಳಿದ್ರು, ಬುಡಕಟ್ಟದ ಜನಾಂಗದಿಂದ ಬಂದಿರತಕ್ಕಂಥವ್ರು ನನ್ನನ್ನ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಮಾಡಿದ್ದು ಇವತ್ತು ಇಡೀ ಸ್ತ್ರೀ ಕುಲಕ್ಕಷ್ಟೇ ಅಲ್ಲ ನಮ್ಮ ಇಡೀ ಬುಡಕಟ್ಟು ಜನಾಂಗಕ್ಕೆ ಒಂದು ದೊಡ್ಡ ಕೊಡುಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕೊಟ್ಟಾಗಿದೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಬಹಳ ಖುಷಿ ಆಗ್ತದೆ ಬಂಧುಗಳೇ. ಯಾಕಂತಂದ್ರೆ ಇವತ್ತು ನಿಜವಾಗ್ಲೂ ಈ ಸಮಾಜದೊಳಗೆ ಯಾರು ಕೆಳಗೆ ಇದ್ದಾರೋ, ಯಾರು ಕೆಳಗೆ ಬೀಳ್ತಿರ್ತಾರೋ, ಯಾರು ಶೋಷಿತರಿದ್ದಾರೋ, ಯಾರು ಬಡವರಿದ್ದಾರೋ ಅವರನ್ನ ಮೇಲೆತ್ತಕ್ಕಂಥ ಕೆಲಸ ಯಾರು ಮಾಡ್ತಾರೋ, ಯಾವ ಸಂಸ್ಥೆ ಮಾಡ್ತದೋ ಆ ಸಂಸ್ಥೆ ಎತ್ತರದ ಮಟ್ಟಿಗೆ ನಿಲ್ತದ ಅನ್ನೋದಕ್ಕೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಇದು ತಾಜಾ ನಿದರ್ಶನ ಅಂತಕ್ಕಂಥ ಮಾತನಾಡಿ ಇಚ್ಛಪಡ್ತಾರೆ ಬಂಧುಗಳೇ. ಯಾಕಂತಂದ್ರೆ ಈ ನಾಡಿನೊಳಗೆ ಅನೇಕ ಸಂಘಟನೆಗಳನ್ನು ನೋಡ್ತೀವಿ, ಅನೇಕ ಸಂಘ ಸಂಸ್ಥೆಗಳನ್ನು ನೋಡ್ತೀವಿ. ಅದರಲ್ಲಿ ಬಹುತೇಕ ಸಂಘಟನೆಗಳು ಬಹುತೇಕ ಸಂಘ ಸಂಸ್ಥೆಗಳು ಒಂದೊಂದು ಜಾತಿಗಾಗಿ ಒಂದು ಧರ್ಮಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಸಂಘಟನೆಗಳನ್ನ ಕಾಣ್ತೀವಿ ಬಂಧುಗಳೇ. ಆದ್ರೆ ಒಂದು ಮಾತನ್ನ ಬಹಳ ಅಭಿಮಾನದಿಂದ ಹೇಳಕ್ಕೆ ಇಚ್ಛಪಡ್ತೇನೆ,
ಕಾರಣಕ್ಕಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರ ಆಶಯದಂತೆ ಇಂತಹ ಸಾಂದರ್ಭಿಕ ಸಂದರ್ಭಗಳನ್ನ ಅನೇಕ ರಚನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಒಂದು ನಿಜವಾದ ರೀತಿಯೊಳಗೆ ಒಂದು ಜನಸಾಮಾನ್ಯರ ಪರಿಷತ್ ಆಗುವ ನಿಟ್ಟಿನೊಳಗೆ ನಾವು ಕಳೆದ 3 ವರ್ಷಗಳಿಂದ ನಾವೆಲ್ಲ ಪದಾಧಿಕಾರಿಗಳು ಹಾಗಾದ್ರೆ ಶ್ರಮಿಸ್ತಾ ಇರ್ತಕ್ಕಂಥ ಮಾತುಗಳಿಗೆ ನಾನು ಇಚ್ಛಪಡ್ತೇನೆ ಬಂಧುಗಳೇ. ಆ ಕಾರಣಕ್ಕಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಈ ಕಳೆದ 3 ವರ್ಷಗಳಿಂದ ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಮತ್ತೆ ಒಂದು ಸಾಂಸ್ಕೃತಿಕ ಜಿಲ್ಲೆನಾಗಿಸುವ ದೊಡ್ಡ ಪದವನ್ನ ದೊಡ್ಡ ಕೆಲಸವನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ. ಒಂದು ಹೊಸ ಹೊಸ ಆಲೋಚನೆಗಳನ್ನು ಇಟ್ಟುಕೊಂಡು ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರಯೋಗದೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದ್ದೀವಿ. ಕೇವಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಂತಂದ್ರೆ ಕೇವಲ ಸಾಹಿತ್ಯಿಕ ಚಟುವಟಿಕೆಗಳು ಅಷ್ಟೇ ಸೀಮಿತಲ್ಲ. ಸಾಹಿತಿಗಳನ್ನ ಬೆಳೆಸೋದು, ಅವರನ್ನ ಪ್ರೋತ್ಸಾಹ ಮಾಡೋದು ಅಷ್ಟೇ ಉದ್ದೇಶ ಅಲ್ಲ ಬಂಧುಗಳೇ. ಕನ್ನಡಿಗರ ಬದುಕನ್ನ ಉತ್ತಮ ರೀತಿಯೊಳಗೆ ಕಟ್ಟಿಕೊಳ್ಳುವ ನಿಟ್ಟಿನೊಳಗೂ ಕೂಡ ಆ ಎಲ್ಲ ಕನ್ನಡಿಗರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರೇರಣೆ ಕೊಡುವ ಕೆಲಸ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಇನ್ನೊಂದು ಆದ್ಯ ಕರ್ತವ್ಯವನ್ನು ಭಾವಿಸಿಕೊಂಡು ಬಹಳ ವಿಶೇಷ ರೀತಿಯೊಳಗೆ ಕೆಲಸನ ನಾವು ಮಾಡ್ತಾ ಇರ್ತಕ್ಕಂಥ ಮಾತನ್ನ ಸಂದರ್ಭ ಹೇಳಿದೆ ನಾನು ಇಚ್ಛಪಡ್ತೇನೆ. ಆಡ್ತಕ್ಕಂಥ ಮಾತುಗಳು ಜಾಸ್ತಿ ಇದ್ರು ಕೂಡ ಇನ್ನು ಅನೇಕರು ಮಾತನಾಡುವ ಸಂದರ್ಭಗಳಿಗೆ ಮತ್ತು ಇಡೀ ದಿವಸ ನಡೆದಿರ್ತಕ್ಕಂಥ ಈ ಸಮ್ಮೇಳನಗಳಿಗೆ ಅನೇಕ ವಿಚಾರಗಳು ಇಲ್ಲಿ ವ್ಯಕ್ತ ಆಗ್ತವೆ. ಒಟ್ಟಾರೆಯಾಗಿ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಈ ಸಮ್ಮೇಳನ ಖಂಡಿತವಾಗಿ ಮಾಡ್ತಿರ್ತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕಂತಂದ್ರೆ ಅನೇಕ ಸಮ್ಮೇಳನಗಳು ಅಂತಂದ್ರೆ ಒಂದು ಸಾಮಾಜಿಕ ಜಾತ್ರೆಗಳಂತೆ ಕಾಣ್ತೀವಿ. ಆದ್ರೆ ಈ ಸಮ್ಮೇಳನ ಒಂದಿಷ್ಟು ಅನುಭವ ಮಂಟಪದ ರೀತಿಯೊಳಗೆ ಸಮ್ಮೇಳನ ನಡೀಬೇಕೆನ್ನುವ ಉದ್ದೇಶ ನಾವೆಲ್ಲರೂ ಕೂಡ ಹೊಂದಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಇವತ್ತು ಮಹಿಳೆಯರಲ್ಲಿ ಅಂತರಾಳದಿಂದ ಹೊರ ಹೋಗ್ತಕ್ಕಂಥ ಸಾಹಿತ್ಯಕ್ಕೆ ಒಂದಿಷ್ಟು ಬೆಳಕು ಕೊಡ್ತಕ್ಕಂಥ, ಅವರ ಸಾಹಿತ್ಯಕ್ಕೆ ಒಂದಿಷ್ಟು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡುವ ಮೂಲಕ ಅಂತ ಮಹಿಳಾ ಲೇಖಕರಿಗೆ ಒಂದಿಷ್ಟು ಪ್ರೋತ್ಸಾಹವನ್ನು ಕೊಡುವುದರ ಮೂಲಕ ಹೊಸ ಮಹಿಳಾ ಸಾಂಸ್ಕೃತಿಕ ಲೋಕವನ್ನ ಸೃಷ್ಟಿ ಮಾಡ್ತಕ್ಕಂಥ ಉದ್ದೇಶ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಹೊಂದಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಒಟ್ಟಾರೆಯಾಗಿ ಇವತ್ತು ಮಹಿಳೆಯರಿಗೆ ನಾವು ಅನುಕಂಪ ತೋರಿಸೋದಲ್ಲ, ನಮಗೆ ಅವಕಾಶ ಕೊಟ್ಟರೆ ಇಡೀ ಜಗತ್ತು ಗೆಲ್ಲುವ ಶಕ್ತಿ ಒಬ್ಬ ತಾಯಿಯಲ್ಲಿ ಇರ್ತದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಈ ನಾಡಿನೊಳಗೆ ಸಿಗ್ತವೆ ಅಂತಕ್ಕಂಥ ಮಾತನ್ನು ಇಚ್ಛಪಡ್ತೇನೆ. ಆ ಕಾರಣಕ್ಕಾಗಿ ಈ ಸಮಾಜದ ಪರಿವರ್ತನೆಯಲ್ಲಿ, ಈ ಸಮಾಜದ ಬದಲಾವಣೆಯಲ್ಲಿ, ಈ ಸಮಾಜವನ್ನ ಒಂದು ಉತ್ತಮ ರೀತಿಯೊಳಗೆ ಕಟ್ತಕ್ಕಂಥ ಶಕ್ತಿ ಯಾರಲ್ಲಿದೆ ಅಂತಂದ್ರೆ ಅದು ನಮ್ಮ ತಾಯಂದಿರಲಿದೆ ಅಂತಕ್ಕಂಥ ಮಾತನಾಡಲಿಕ್ಕೆ ಇಚ್ಛಪಡ್ತೇನೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ತಾಯಂದಿರಿಗಾಗಿ ಮುಖ್ಯವಾಗಿ ವೇದಿಕೆಯನ್ನು ನಿರ್ಮಿಸಿಕೊಡೋ ನಿಟ್ಟಿನೊಳಗೆ ಇವತ್ತು ಮಹಿಳಾ ಸಾಹಿತ್ಯ ಸಮ್ಮೇಳನ, ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಉತ್ತಮ ರೀತಿಯೊಳಗೆ ವೇದಿಕೆ ನಿರ್ಮಿಸಿ ಕೊಟ್ಟಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ಮಹಿಳೆಯರ ಮೇಲೆ ಅನೇಕ ರೀತಿಯ ಅತ್ಯಾಚಾರ, ಅನ್ಯಾಯಗಳು, ಮೋಸ, ವಂಚನೆ ಈ ಸಮಾಜದೊಳಗೆ ನಾವು ನೋಡ್ತಾ ಇದ್ದು ಬಂದ್ಮೇಲೆ ಅವುಗಳಿಂದ ಮುಕ್ತಗೊಳ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತನಾಡಲಿಕ್ಕೆ ಇಚ್ಛಪಡ್ತೇನೆ. ನಮ್ಮ ತಾಯಿಯನ್ನ ರಕ್ಷಿಸಿಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ಇವತ್ತು ನಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತನಾಡಲಿಕ್ಕೆ ಇಚ್ಛಪಡ್ತೀವಿ. ಯಾಕಂತಂದ್ರೆ 6 ವರ್ಷದ ಮಗುವಿನಿಂದ 60 ವರ್ಷದ ಹೆಣ್ಣು ಮಗಳ ಮೇಲೆ ಇವತ್ತು ಅತ್ಯಾಚಾರ ಆಗ್ತಾ ಇದೆ ಅಂತಂದ್ರೆ ಈ ಸಮಾಜ ಇವತ್ತು ಎತ್ತ ಕಡೆ ಹೋಗ್ತಾ ಇದೆ ಅನ್ನೋದನ್ನ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಬಂಧುಗಳೇ. ಆ ಕಾರಣಕ್ಕಾಗಿ ಇದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ ಸಂಸ್ಕಾರದ ಕೊರತೆ, ಮಾರ್ಗದರ್ಶನದ ಕೊರತೆಯಿಂದ ಈ ಸಮಾಜ ಇವತ್ತು ಅಧೋಗತಿಗೆ ಹೋಗ್ತಾ ಇದೆ ಅಂತಕ್ಕಂಥ ಮಾತು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನನಗನಿಸ್ತದೆ. ಆ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ಅನೇಕ ಕಾಲೇಜಿನ ಮಕ್ಕಳಿದ್ದಾರೆ, ಇವತ್ತು ವಿದ್ಯಾರ್ಥಿಗಳಿದ್ದಾರೆ, ಶಿಕ್ಷಕರಿದ್ದಾರೆ. ಆ ಕಾರಣಕ್ಕಾಗಿ ಶಿಕ್ಷಕರ ಮೂಲಕ ಈ ಸಮಾಜವನ್ನ ಒಂದು ವೈಚಾರಿಕ ನೆಲೆಗಟ್ಟಲ್ಲಿ ಕಟ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಶಿಕ್ಷಕರ ಮೂಲಕ ನಮ್ಮ ಮಕ್ಕಳಿಗೆ ಒಂದಿಷ್ಟು ಮನುಷ್ಯತ್ವದ ಗುಣಗಳನ್ನ, ಮಾನವೀಯ ಮೌಲ್ಯಗಳನ್ನ ಬಿತ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಮಾನವೀಯ ಮೌಲ್ಯಗಳಿಂದ ತುಂಬಿರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಒಬ್ಬ ಶಿಕ್ಷಕ ಮಾಡ್ತಾನೆ ಅಂತಕ್ಕಂಥ ಮಾತನ್ನ ಅಭಿಮಾನಿಯಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾನೆ. ಆ ಕಾರಣಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಒಬ್ಬ ಶಿಕ್ಷಕನಿಂದ, ಮಕ್ಕಳಿಂದ ಕಟ್ಟಲಿಕ್ಕೆ ನಾವೆಲ್ಲ ಕೂಡ ಉತ್ಸುಕರಿಂದ, ಉತ್ಸಾಹದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಾತನಾಡಲಿಕ್ಕೆ ನಾನು ಇಚ್ಛಪಡ್ತೇನೆ. ಇವತ್ತು ಒಟ್ಟಾರೆಯಾಗಿ ಈ ಮಹಿಳಾ ಸಾಹಿತ್ಯ ಸಮ್ಮೇಳನ ಒಂದು ಹೊಸ ಸಮಾಜವನ್ನ ನಿರ್ಮಾಣ ಆಗ್ತದೆ, ಒಂದು ಹೊಸ ಲೋಕ ಖಂಡಿತವಾಗಿ ಸೃಷ್ಟಿ ಆಗ್ತದೆ. ಯಾಕಂತಂದ್ರೆ ಹೊಸ ಪೀಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮೆಲ್ಲ ಮುಂದಿನ ಭವಿಷ್ಯವನ್ನ ನಿರ್ಮಿಸ್ತಕ್ಕಂಥ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ವ್ಯಕ್ತ ಆಗ್ತಕ್ಕಂಥ ಪ್ರತಿಯೊಂದು ವಿಚಾರಗಳು ನಮ್ಮ ಮಕ್ಕಳಿಗೆ ಪ್ರೇರಣೆ ಕೊಡ್ತವೆ, ನಮ್ಮ ಮಕ್ಕಳಿಗೆ ಸ್ಫೂರ್ತಿ ಕೊಡ್ತವೆ. ಅವರ ನೇತೃತ್ವಕ್ಕೆ ಹೊಸ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಒಟ್ಟುಗೂಡಿ ಮಾಡೋತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಶಾರದಾ ದೇವಿ ಜಾಧವ್ ಅವರ ಸರ್ವಾಧ್ಯಕ್ಷತೆಯಲ್ಲಿ, ಅವರ ಸಾರಥ್ಯದಲ್ಲಿ ಇಡೀ ದಿವಸ ಒಂದು ಮಹಿಳೆಯರ ಹಬ್ಬ ಈ ಕನ್ನಡ ಭವನದ ಅಂಗಳದೊಳಗೆ ನಡೀತಾ ಇದೆ. ಇವತ್ತು ಬಹುಶಃ ಅವರು ಜೀವನದೊಳಗೆ ಬಹುಶಃ ಈ ಸಮಾಜಕ್ಕೆ, ಈ ಸಾಹಿತ್ಯ ಲೋಕಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಉತ್ತಮ ಕೃತಿಗಳು ಈ ಕನ್ನಡ ಸಾಹಿತ್ಯ ಲೋಕ ಇವತ್ತು ಶ್ರೀಮಂತಗೊಂಡಿದೆ ಅಂತಕ್ಕಂಥ ಮಾತು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸ್ತದೆ. ಅಂತ ಅನೇಕ ಶ್ರೇಷ್ಠ ಸಾಹಿತಿಗಳು, ಪ್ರತಿಭಾವಂತರು ನಮ್ಮ ನೆಲದೊಳಗಿದ್ದಾರೆ. ಅವ್ರನ್ನ ಪ್ರೋತ್ಸಾಹಿಸತಕ್ಕಂಥ ಕೆಲಸ ಇವತ್ತು ಪರಿಷತ್ತು ಈ ರೀತಿ
ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಇರತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳಿ ನಮ್ಮ ಪ್ರೀತಿಯ ಆಹ್ವಾನದ ಮೇರೆಗೆ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಇವತ್ತು ಅನೇಕ ಒತ್ತಡಗಳ ಮಧ್ಯದಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಸಮಯದಾನ ಮಾಡಿದ್ದಾರೆ ನಮ್ಮ ರಾಜು ಬಸವರಾಜ ಭೀಮಣ್ಣ ಅವರು ಇವತ್ತು ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಸಂದರ್ಭದೊಳಗೆ ಶೈಕ್ಷಣಿಕ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತಿರ್ತಕ್ಕಂಥ ರಾಜು ಭೀಮಣ್ಣ ಅವರ ಆಶೀರ್ವಾದ ಕೂಡ ಪರಿಷತ್ತಿನ ಚಟುವಟಿಕೆಗಳಿಗೆ ಬಹಳಷ್ಟಾಗ್ತಕ್ಕಂಥ ಮಾತನಾಡಿದ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದ ಯಶಸ್ವಿಗೆ ಪೂರಕವಾಗಿ ರಚಿಸಲ್ಪಟ್ಟಿರ್ತಕ್ಕಂಥ ಸ್ವಾಗತ ಸಮಿತಿಗೆ ಅಧ್ಯಕ್ಷರಾಗಿ ನಮ್ಮ ಪ್ರೊಫೆಸರ್ ಪ್ರಹ್ಲಾದ್ ಬುಲ್ಯಾನ್ ಅವರು, ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಗೋಲೇಕರ್ ಅವರಿದ್ದಾರೆ. ಇನ್ನರ ಆತ್ಮೀಯರು ಶೈಕ್ಷಣಿಕ ಚಿಂತಕರಾಗಿರ್ತಕ್ಕಂಥ ನಮ್ಮ ಶರಣು ಹೊನ್ನಗಿಜಾನ್ ಅವರು ಇವರು ನೇತೃತ್ವದಲ್ಲಿ ಸಮ್ಮೇಳನ ನಡೀತಾ ಇದೆ. ಬಂಧುಗಳೇ, ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ, ಈ ಸಮ್ಮೇಳನಕ್ಕೆ ಸರ್ಕಾರದಿಂದಾಗಲಿ ಕೇಂದ್ರ ಸಮಿತಿಯಿಂದಾಗಲಿ ಯಾವುದೇ ಒಂದು ರೂಪಾಯಿ ಅನುದಾನ ಇಲ್ಲ. ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಈ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದೀವಿ. ಇದು ಒಂದೇ ಕಾರ್ಯಕ್ರಮ ಅಲ್ಲ, ವರ್ಷದ 365 ದಿವಸಗಳು ಸಹಿತ ಕಲಬುರಗಿ ಸಹೋದಯರ ಸಹಕಾರದಿಂದ ಕೆಲಸವನ್ನು ನಾವು ಮಾಡ್ತಾ ಇರ್ತಕ್ಕಂಥ ಮಾತನಾಡಲಿಕ್ಕೆ ಇಚ್ಛಪಡ್ತೇವೆ. ಯಾಕಂತಂದ್ರೆ ನಾವು ಸ್ವಾಗತ ಸಮಿತಿ ರಚನೆ ಮಾಡ್ತೇವೆ ಅಂತಂದ್ರೆ ಮುರಳಿ ಸರ್ ಅವರು, ನಮ್ಮ ಶರಣು ಹೊನ್ನಗಿಜಾನ್ ಅವರು ಅವರೆಲ್ಲ ಏನೋ 1 ಲಕ್ಷ 2 ಲಕ್ಷ ಕೊಟ್ಟಿರ್ಬೋದು. ಬಹುಶಃ ಅವರೆಲ್ಲ ಹಣ ಗಳಿಸ್ತಾ ಇರ್ಬೋದು ಅಂದ್ರೆ ಬಹಳ ಜನ ತಿಳ್ಕೊಂಡಿರ್ಬೋದು. ಬಂಧುಗಳೇ, ಇದು ಹಣ ಗಳಿಸ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಗುಣ ಬೆಳೆಸ್ತಕ್ಕಂಥ ಕಾರ್ಯಕ್ರಮ. ಇದು ಸಾಹಿತ್ಯ ಸಂಬಂಧತಕ್ಕಂಥ ಮಾತನಾಡಿಕೆ ನಾನು ಇಚ್ಛಪಡ್ತಕ್ಕಂಥ ಮಾತನಾಡಿ ಹೇಳಿ ಇವತ್ತು ಉದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಇಂಥ ಅನೇಕ ಸಾಹಿತ್ಯ ಚಟುವಟಿಕೆಗಳಿಗೆ ಬಹಳ ದೊಡ್ಡ ಪ್ರೇರಣೆ ಶಕ್ತಿಯಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಕೃಷ್ಣಾಜಿ ಕುಲಕರ್ಣಿ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಅಂತಕ್ಕಂಥ ಮಾತು ಮಾಡಿದ ಸಂದರ್ಭದಲ್ಲಿ ಹೇಳಿ ಇಂಥ ಅನೇಕ ಸಮ್ಮೇಳನಗಳು ಇಲ್ಲಿವರೆಗೆ ಯಾವ ಸಮ್ಮೇಳನಗಳು ಆಗಿಲ್ಲ ಅಂತ ಸಮ್ಮೇಳನಗಳನ್ನ ಪ್ರಥಮ ಬಾರಿಗೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡುವುದರ ಮೂಲಕ ಎಲ್ಲ ವರ್ಗದವರನ್ನ, ಎಲ್ಲ ಜಾತಿ ಜನಾಂಗದವರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ, ಕನ್ನಡ ಭವನದ ಕಡೆ ಮುಖ ಮಾಡಿಸುವ ಕೆಲಸ ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತಕ್ಕಂಥ ಮಾತನಾಡಿದ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿ, ನಮ್ಮೆಲ್ಲ ಸಾಹಿತ್ಯ ಗೆಳೆಯರು ಒಂದು ಮಾತನ್ನ ಹೇಳಬೇಕಾಗ್ತದೆ. ಈ ಸಮಾಜಕ್ಕಾಗಿ ಏನಾದರೂ ಕೆಲಸ ಮಾಡೋಣ ಬರೀ ಅಂತಂದ್ರೆ ಅದರಿಂದ ನಮಗೆ ಸಿಗ್ತಾರೋ ಮಾತುಗಳ ಅರ್ಥಕತ್ತಾರೆ ಜಾಸ್ತಿ ಇರ್ತಕ್ಕಂಥ ಈ ಸಂದರ್ಭದೊಳಗೆ ವರ್ಷದ 365 ದಿವಸಗಳು ಸಹಿತ ನನ್ನ ಜೊತೆ ಕೆಲಸ ಮಾಡ್ತಾರಲ್ಲ, ಇಂಥ ಸಾವಿರಾರು ಕೈಗಳಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಕೂಡ ಕಡಿಮೆ ಬರ್ತಾರೆ. ನಮ್ಮ ಪದಾಧಿಕಾರಿಗಳ ಸಹಕಾರ ಇಲ್ಲದೆ ಇದ್ರೆ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆ ಎಲ್ಲ ಕೈಗಳಿಗೆ ಮತ್ತೊಮ್ಮೆ ಕೋಟಿ ಧನ್ಯವಾದ ಹೇಳಿ ಬಹಳ ಪ್ರೀತಿಯಲ್ಲಿ ಸಮ್ಮೇಳನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಮಸ್ತ ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾರೆ. ಎಲ್ಲರೂ ಶರಣ